ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಾಣಲಿದೆ. ಚಿನ್ನದ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಚಿನ್ನವನ್ನ ಖರೀದಿ ಮಾಡಬೇಡಿ, ಈ ಸಮಯದವರೆಗೂ ವೇಟ್ ಮಾಡಿ. ಹಾಗಾದ್ರೆ ಯಾವ ಸಮಯದಲ್ಲಿ ಚಿನ್ನವನ್ನ ತಗೋಬೇಕು, ಯಾವಾಗ ಕಡಿಮೆ ಆಗುತ್ತೆ, ಇದೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವು ಕೂಡ ಚಿನ್ನದ ಬೆಲೆ ಕಡಿಮೆ ಆಗಬೇಕು ಅಂತ ಅನ್ಕೊಂಡಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಎಷ್ಟು ಗ್ರಾಮ್ ಚಿನ್ನವನ್ನ ತಗೋಬೇಕು ಅನ್ಕೊಂಡಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್. ನೀವು ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿದ್ದರೆ ಸ್ವಲ್ಪ ತಡೆಯಿರಿ. 1,00,000ಕ್ಕಿಂತ ಕಡಿಮೆಯಾಗಲಿದೆ. ಈ ದಿನಾಂಕದವರೆಗೂ ಖರೀದಿಸಬೇಡಿ. ಹೌದು, ಇತ್ತೀಚೆಗೆ ಚಿನ್ನವು ಅದರ ಬೆಲೆ ಕೇಳುವಂತೆಯೇ ಇಲ್ಲ, ಗಗನ ಮುಟ್ಟಿದೆ. ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಚಿನ್ನ ಇಲ್ಲದೆ ಯಾವುದೇ ಸಮಾರಂಭಗಳು ಆಗುವುದಿಲ್ಲ. ಬಡವರು ಹಾಗೂ ಜನಸಾಮಾನ್ಯರು ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿ ಕೂಡ ನೋಡದಷ್ಟು ಬೆಲೆ ಹೆಚ್ಚಾಗಿದೆ. ನೀವಿನ್ನೂ ಚಿನ್ನ ಖರೀದಿಸಬೇಕು ಅಂತ ಅಂದುಕೊಂಡಿದ್ರೆ ಇನ್ನು ಸ್ವಲ್ಪ ತಡೆಯಿರಿ. ನಾವು ಹೇಳುವ ತಿಂಗಳು ಮತ್ತು ದಿನಾಂಕದವರೆಗೆ ಸ್ವಲ್ಪ ಕಾಯಿರಿ. 1,00,000ಕ್ಕಿಂತ ಕಡಿಮೆಯಾಗಲಿದೆ. ಬನ್ನಿ, ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಅಥವಾ ಹೂಡಿಕೆ ಮಾಡಲು ಬಯಸುತ್ತಿದ್ರೆ ಇಷ್ಟಕ್ಕೂ ಯಾವ ದಿನಾಂಕ ಮತ್ತು ತಿಂಗಳಿನಲ್ಲಿ ಭಾರಿ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕುಸಿಯಲಿದೆ, ಚಿನ್ನದ ಬೆಲೆ ಇಳಿಕೆಯಾಗಲು ಕಾರಣವೇನು, ನಾವು ಯಾವಾಗ ಚಿನ್ನ ಖರೀದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಲಿದೆ, 24 ಕ್ಯಾರೆಟ್ ಹಾಗೂ 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಗಳು ಎಷ್ಟಾಗಲಿವೆ ಹಾಗೂ ಬೆಲೆಯಲ್ಲಿಯೂ ಕೂಡ ಭಾರಿ ಬದಲಾವಣೆಯಾಗಲಿದೆ. ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. 2026ರ ಜನವರಿಯಲ್ಲಿ ಪ್ರತಿ 10 ಗ್ರಾಂಗೆ ಬರೋಬ್ಬರಿ 1,80,000 ಗಡಿ ದಾಟಿ ಇತಿಹಾಸ ಸೃಷ್ಟಿಸಿದ್ದ ಚಿನ್ನ ಈಗ ದಿಢೀರಂತ ಕೆಳಗೆ ಜಾರುತ್ತಿದೆ. ಫೆಬ್ರವರಿ ಮಧ್ಯಭಾಗದಲ್ಲಿ 1.5 ಲಕ್ಷ ರೂಪಾಯಿಗೆ ಇಳಿಕೆಯಾಗಿದೆ. ಈಗ ಜಾಗತಿಕ ಮಟ್ಟದಲ್ಲಿ ಬದ್ಧ ವೈರಿಗಳಾದ ಅಮೆರಿಕ ಹಾಗೂ ರಷ್ಯಾ ರಹಸ್ಯವಾಗಿ ಒಂದಾಗುತ್ತಿರುವುದರಿಂದ ಚಿನ್ನದ ದರ 10 ಗ್ರಾಂಗೆ 1 ಲಕ್ಷ ರೂಪಾಯಿಗಿಂತಲೂ ಕಡಿಮೆಯಾಗಲಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ. ಈ ಬಗ್ಗೆ ಬ್ಲೂಮ್ಬರ್ಗ್ ಎನ್ನುವ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ಒಂದು ಬಾಂಬ್ ಸಿಡಿಸಿದೆ. ಅದರ ಪ್ರಕಾರ ಇಷ್ಟು ದಿನ ಅಮೆರಿಕನ್ ಡಾಲರ್ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದ ರಷ್ಯಾ ಈಗ ಮತ್ತೆ ಡಾಲರ್ ಜೊತೆ ವ್ಯಾಪಾರ ಮಾಡಲು ಮುಂದಾಗಿದೆ. ಅಮೆರಿಕದ ಜೊತೆ ಒಂದು ದೊಡ್ಡ ಆರ್ಥಿಕ ಒಪ್ಪಂದ ಮಾಡಿಕೊಳ್ಳಲು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಆಡಳಿತ ಸಿದ್ಧತೆ ನಡೆಸುತ್ತಿದೆ ಎಂದು ವರದಿಯಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ ಮುಗಿದ ನಂತರ ಅಮೆರಿಕದ ಜೊತೆ ಹೊಸ ಸಂಬಂಧ ಶುರು ಮಾಡಲು ರಷ್ಯಾ ಮತ್ತೆ ಡಾಲರ್ ವ್ಯವಸ್ಥೆಗೆ ಮರಳಲು ಪ್ಲಾನ್ ಮಾಡಿದೆ ಎಂದು ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಈ ಒಪ್ಪಂದದಲ್ಲಿ ಪಳೆಯುಳಿಕೆ ಇಂಧನ, ನೈಸರ್ಗಿಕ ಅನಿಲ, ಕಚ್ಚಾ ತೈಲ ಸೇರಿ 7 ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆಯಂತೆ. ಈ ಬೆಳವಣಿಗೆ ಚಿನ್ನದ ಮೇಲೆ ಪರಿಣಾಮ ಬೀರಲಿದೆ ಎನ್ನಲಾಗಿದ್ದು, ಆಕಾಶಕ್ಕೆ ತಲುಪಿದ್ದ ಬಂಗಾರದ ಬೆಲೆ ಭೂಮಿ ಕಡೆಗೆ ಬರಲಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಬ್ರಿಕ್ಸ್ ದೇಶಗಳ ಗೋಲ್ಡ್ ಡಬಲ್ ಗೇಮ್ ಮಾರುಕಟ್ಟೆ ತಜ್ಞ ಅನುಜ್ ಗುಪ್ತಾ ಅವರ ಪ್ರಕಾರ ಬ್ರಿಕ್ಸ್ ಒಕ್ಕೂಟದ ರಷ್ಯಾ, ಚೀನಾ, ಭಾರತ, ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾ ದೇಶಗಳು ಡಬಲ್ ಗೇಮ್ ಆಡಿದೆಯಂತೆ. ಒಂದು ಕಡೆ ತಮ್ಮ ದೇಶದಲ್ಲಿ ಉತ್ಪಾದನೆಯಾಗುವ ಚಿನ್ನವನ್ನು ಹೆಚ್ಚು ಮಾಡಿ ಹೊರಗೆ ಮಾರುವುದನ್ನ ಕಡಿಮೆ ಮಾಡುವುದು, ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದಲೂ ಚಿನ್ನವನ್ನ ಖರೀದಿಸುತ್ತಾ ಹೋದವು. ಇದರಿಂದ ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆ ಕಡಿಮೆಯಾಗಿ ಬೇಡಿಕೆ ಸಿಕ್ಕಾಪಟ್ಟೆ ಹೆಚ್ಚಾಯಿತು. ಯಾವಾಗ ಡಿಮ್ಯಾಂಡ್ ಜಾಸ್ತಿಯಾಗಿ ಸಪ್ಲೈ ಕಡಿಮೆಯಾಗುತ್ತದೋ ಆಗ ಬೆಲೆ ಗಗನಕ್ಕೆ ಏರುವುದು ಸಹಜ. ಚಿನ್ನದ ವಿಷಯದಲ್ಲೂ ಆಗಿದ್ದು ಅದೇ. ಕಳೆದ ವರ್ಷ ಜನವರಿ 1ರಂದು 76,000 ರೂಪಾಯಿ ಇದ್ದ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ದಿಢೀರಂತ ಏರಿಕೆ ಕಂಡಿದೆ. ಸೆಪ್ಟೆಂಬರ್ನಲ್ಲಿ 1 ಲಕ್ಷ ರೂಪಾಯಿ ದಾಟಿದ ಬಂಗಾರ ಈ ವರ್ಷ ಜನವರಿಯಲ್ಲಿ 1.5 ಲಕ್ಷ ದಾಟಿದೆ. ಕಳೆದ ತಿಂಗಳ ಅಂತ್ಯಕ್ಕೆ ದಾಖಲೆಯ ಮಟ್ಟ ಎಂಬಂತೆ 1.8 ಲಕ್ಷದ ಸಮೀಪ ಹೋಗಿ ನಿಂತಿತ್ತು. 1 ಲಕ್ಷದ ಕೆಳಗೆ ಬರಲಿದೆಯೇ ಬಂಗಾರ. ಆದರೆ ಈಗ ರಷ್ಯಾ ಮತ್ತೆ ಡಾಲರ್ ಬಳಕೆಗೆ ಮುಂದಾಗಿದೆ ಎನ್ನಲಾಗಿದೆ. ಇಡೀ ಗೇಮನ್ನೇ ಉಲ್ಟಾ ಮಾಡಿದೆ. ಡಿ-ಡಾಲರೈಸೇಷನ್ ಅಭಿಯಾನಕ್ಕೆ ದೊಡ್ಡಣ್ಣ ನಿಂತಿದ್ದ ರಷ್ಯಾವೇ ಈಗ ಯೂಟರ್ನ್ ಹೊಡೆದರೆ ಈ ಅಭಿಯಾನಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಫೇಸ್ 360 ಸಂಸ್ಥೆಯ ಗ್ಲೋಬಲ್ ಸ್ಟ್ರಾಟಜಿಸ್ಟ್ ಅಮಿತ್ ಗೋಯಲ್ ಅವರ ಪ್ರಕಾರ ಈ ಸುದ್ದಿ ನಿಜವಾದರೆ ಇದು ಚಿನ್ನದ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಸ್ಟ್ರಕ್ಚರಲ್ ಶಿಫ್ಟ್, ಅಂದರೆ ಮೂಲಭೂತ ಬದಲಾವಣೆಗೆ ಕಾರಣವಾಗಲಿದೆ. ಇಷ್ಟು ದಿನ ಚಿನ್ನವನ್ನ ಕೊಂಡುಕೊಳ್ಳುತ್ತಿದ್ದ ಸೆಂಟ್ರಲ್ ಬ್ಯಾಂಕುಗಳು ಈಗ ಚಿನ್ನದ ಮೇಲಿನ ನಂಬಿಕೆ ಕಳೆದುಕೊಂಡು ತಾವು ಖರೀದಿಸಿದ್ದ ಚಿನ್ನವನ್ನು ಮಾರಾಟ ಮಾಡಲು ಶುರು ಮಾಡಬಹುದಂತೆ. ಒಮ್ಮೆ ಯೋಚನೆ ಮಾಡಿ, ಎಲ್ಲ ದೇಶಗಳ ಸೆಂಟ್ರಲ್ ಬ್ಯಾಂಕುಗಳು ತಮ್ಮಲ್ಲಿರುವ ಚಿನ್ನವನ್ನ ಮಾರುಕಟ್ಟೆಯಲ್ಲಿ ಮಾರಲು ಶುರು ಮಾಡಿದರೆ ಏನಾಗಬಹುದು? ಆಗ ಮಾರುಕಟ್ಟೆಯಲ್ಲಿ ಚಿನ್ನದ ಸಪ್ಲೈ ದಿಢೀರಂತ ಹೆಚ್ಚಾಗುತ್ತದೆ. ಆದರೆ ಕೊಳ್ಳುವವರಿಲ್ಲ, ಡಿಮ್ಯಾಂಡ್ ಕುಸಿಯುತ್ತದೆ. ಆಗ ಚಿನ್ನದ ಬೆಲೆ ಪಾತಾಳಕ್ಕೆ ಇಳಿಯುವುದು ಗ್ಯಾರಂಟಿ ಎನ್ನಲಾಗಿದೆ. 2027ರ ಎಂಡ್ಗೆ ಚಿನ್ನದ ದರ 1 ಲಕ್ಷದ ಕೆಳಗೆ,
ಅಮಿತ್ ಗೋಯಲ್ ರವರ ಪ್ರಕಾರ ಚಿನ್ನದ ಬೆಲೆ ಈಗಾಗಲೇ ತನ್ನ ಗರಿಷ್ಠ ಮಟ್ಟವನ್ನು ತಲುಪಿಯಾಗಿದೆ. ಇನ್ಮುಂದೆ ಚಿನ್ನದ ಬೆಲೆಯಲ್ಲಿ ಭಾರೀ ಕುಸಿತವನ್ನು ನಿರೀಕ್ಷಿಸಬಹುದು. 2027ರ ಅಂತ್ಯದ ವೇಳೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಅಂಶ ಚಿನ್ನದ ಬೆಲೆ $3,000ಗೆ ಇಳಿಯಬಹುದು. ಭಾರತದಲ್ಲಿ 10 ಗ್ರಾಂ ಚಿನ್ನದ ಬೆಲೆ $1,00,000ಗಿಂತ ಕೆಳಗೆ ಅಂದರೆ 90ರಿಂದ 1 ಲಕ್ಷ ಆಸುಪಾಸಿನಲ್ಲಿ ಬಂದು ನಿಲ್ಲಬಹುದು ಅಂತ ಅವರು ಭವಿಷ್ಯ ನುಡಿದಿದ್ದಾರೆ. ಆದರೆ ಈ ಕುಸಿತ ಒಂದೇ ಸಲಕ್ಕೆ ಆಗುವುದಿಲ್ಲ. ಮಧ್ಯೆ ಮಧ್ಯೆ ಸ್ವಲ್ಪ ಏರಿಕೆ ಕಂಡರೂ ದೊಡ್ಡ ಮಟ್ಟದ ಕುಸಿತ ತಪ್ಪಿದ್ದಲ್ಲ ಅನ್ನೋದು ಅವರ ಮಾತು. ಜನವರಿ 29ರಂದು 1.8 ಲಕ್ಷದ ಸಮೀಪ ತಲುಪಿದ್ದು 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ ಇಳಿಕೆಯ ಹಾದಿಯಲ್ಲಿದ್ದು ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತದೋ ಎಂಬುದನ್ನು ಕಾದು ನೋಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಚಿನ್ನದ ಬೆಲೆ ಯಾವಾಗ ಕಡಿಮೆ ಆಗುತ್ತೆ, ಯಾವಾಗ ತಗೋಬೇಕು ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಚಿನ್ನವನ್ನು ತಗೋಬೇಕು ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.